ಪೂರ್ವ 800 ವರ್ಷದ ಹಿಂದೆ ನಾವು ಬಾಳಿ ಬದುಕಿದಂತ ಜೀವ ಇದು ಆಯ್ತಾ. ಅವಾಗ್ಲೇ ನಾನೊಂದು ಕನಿಷ್ಠ ಅಂದ್ರೆ ಒಂದು 15-20 ಎಕರೆ ಜಾಗ ಮಾಡ್ದವ್ ನಾನು. ಎಲ್ಲಿ ಮೂಡಿಗೆರೆಯಲ್ಲಿ ಒಂದು 10 ಎಕರೆ ಇತ್ತು, ಪಕ್ಕ ಪೋಡಾಗಿತ್ತು. ಚಿಕ್ಕಮಂಗ್ಳೂರಲ್ಲಿ ಒಂದು 15 ಎಕರೆ ಮಾಡಿದೆ, ಅದು ಒತ್ತುವರಿ. ಇಷ್ಟೆಲ್ಲ ಮಾಡಿದಂತ ಜೀವ. ಅದು ಏನಾಯ್ತು ಅಂತ ಹೇಳಿದ್ರೆ ನೀವು ಕೇಳಿದಾಗ ಹೇಳಲೇಬೇಕು ನಾನು, ನಿಜಾಂಶ. ಇಲ್ದ್ರೆ ಜನಗಳಿಗೆ ಸುಳ್ಳು ಹೇಳ್ದಂಗ. ಅದು ಉಲ್ಕೆ ಅನ್ನೋದೊಂದು ನಿಮಗೆ, ಉಲ್ಕೆ ಅನ್ನೋದು ಒಂದು ಬೆಂಕಿ ಉಂಡೆ ಗೊತ್ತಾ ನಿಮ್ಗೆ? ಏನಾದ್ರೂ ಅದ್ರ ಹೆಸರು ಕೇಳಿದ್ರೆ? ನೋಡಿದ್ದೆ, ಯೂಟ್ಯೂಬ್ ಅಲ್ಲಿ ಕೇಳಿದ್ದೆ. ಅದು ಆಕಾಶದಿಂದ ಬಿತ್ತು ನಮ್ಮ ಊರಿಗೆ. ಅವಾಗ ಈ ಪಕ್ಕ ಪೋಡೆಲ್ಲ ಮಾಡಿದ್ದು, ಈ ಡಾಕ್ಯುಮೆಂಟ್ಸ್ ಉಂಟಲ್ಲ ಎಲ್ಲ ಸರ್ವ ಸುಟ್ಟೋಯ್ತ್ರಿ. ಅದು ಸುಟ್ಟೋಯ್ತು. ಅನೇಕ ಪ್ರಾಣಿಗಳು ಕೂಡ ಸರ್ವನಾಶ ಆಯ್ತು ಕಣ್ರಿ. ನೀವ್ ಹೇಳಿದ್ರೆ ನಂಬ್ತೀರಾ ಬಿಡ್ತೀರಾ? ಅದ್ರಲ್ಲಿ ಉಳಿದಿದ್ದು ನಾನು, ಕರಡಿ, ಆನೆ, ಮತ್ತೆ ಡೈನೋಸರ್, ಮತ್ತೆ ಒಂದು ಜಿರಾಫೆ. ಆ ಉದ್ದ ಅದ್ರಲ್ಲಿ ಎಲ್ಲಾ ಸುಟ್ಟೋಯ್ತು ಕಣ್ರಿ. ಜಿರಾಫೆ ಅದು ಕುತ್ತಿಗೆ ಉದ್ದ ಅಲ್ಲ, ಅದೊಂದು ಪಾಪ ಪ್ರಾಣ ಉಳಿಸ್ಕೊಂತು. ಕೈಕಲ್ಲೆಲ್ಲ ಸುಟ್ಟೋಗಿದೆ. ಕರಡಿ ಏನ್ ಫುಲ್ ಬೆಂಕಿಲೆ ಬಿದ್ದಿರೋದ್ರಿ ಪಾಪ. ಈಗ ಅವಾಗ ಕರಡಿ ಕೂಡ ಒಂಥರ ಬೆಳ್ಳಗಿತ್ತು, ಬೆಳೆಯಿತ್ತು. ಬರೀ ಪಾಪ ಅವು ಇದ್ರಲ್ಲಿ ಹಿಮ ಗೆಡ್ಡೆ ಅಂತ ಬರುತ್ತಲ್ಲ, ಅದ್ರಲ್ಲೇ ಉಲ್ಟಾಡ್ತಿತ್ತು, ಹಂಗೆ ಬೆಳ್ಳಗಿರ್ತಿತ್ತು ಪಾಪ. ಆ ಬೆಂಕಿ ಉಂಡೆ ಯಾವತ್ ಬಿತ್ತ ಅದು ಕೂಡ ಕಪ್ಪಾಯ್ತು ನನ್ನ ಕಾರಣ. ಆಯ್ತಾ ನೋಡಿ, ಅದ್ರ ಆನೆ ನೋಡಿ, ಅದೇ ಆನೆ ನೋಡಿ, ಇದು ಅಲ್ಲಿ ನೋಡಿ ಫೋಟೋ ಮಾತ್ರ ಇದೆ. ಅವಾಗ ಈ ಲಾಸ್ಟ್ಗೆಲ್ಲ ಸತ್ತೋಯ್ತು ಸೊಕರ ಅಧ್ಯಕ್ಷರೇ. ಒಂದು ಡೈನೋಸರ್ ಮಾತ್ರ ಇದು ಮರಿ ಹಾಕಕ್ಕಾಗಿತ್ತು ಪಾಪ. ಅದೊಂದು ಪ್ರಾಣ ಉಳಿಸ್ಕೊಳ್ಬೇಕಾದ್ರೆ ಭಾರಿ ಕಷ್ಟಪಡ್ತು. ಹಂಗೆ ನಮ್ಮ ಇದಕ್ಕೆ ಕೆಂಪು ಸಮುದ್ರ ಆಗಿ ಕನ್ಯಾಕುಮಾರಿಗೆ ಬಂದು ಹಂಗೆ ಪಾಪ ದಾಟ್ತಾ ನಮ್ಮ ಕನ್ಯಾಕುಮಾರಿಗೆ ಬಂದು ಹಂಗೆ ತಲೆ ಎತ್ತಿ ಇನ್ನೇನು ಮರಿ ಹಾಕ ಅಂದಾಜೆ ಪಾಪ ಏನೋ ಒಂದು ದಡಾರ ಅಂತ ನಮ್ದು ನಮ್ ದೇಶಕ್ಕೆ ಬಂದು ಪಾಪ ಮರಿ ಹಾಕ್ತಕಂಡ್ರಿ. ಈಗ್ಲೂ ಅದ್ ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿತದೆ ಅಧ್ಯಕ್ಷರೇ. ಅದೇ ಮರಿ ಈಗ ನೀವು ಓಟಿ ಕ್ಯಾತ ಅಂತ ಹೇಳ್ತೀರಲ್ಲ, ಯಾವ ಕಾರಣಕ್ಕೂ ದಯವಿಟ್ಟು ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ, ಅದು ಓಟಿ ಕ್ಯಾತ ಅಲ್ಲ, ಅದು ಡೈನೋಸರ್ ಮರಿ. ಡೈನೋಸರ್ ಅಲ್ಲಿ ವೆದರ್ ಚೇಂಜ್ ಆಯ್ತು ನೋಡಿ. ಇಲ್ಲಿಗೂ ನೀವು ಕಂಪೇರ್ ಮಾಡಿದ್ರೆ ಇಲ್ಲಿ ವೆದರ್ಗೂ ಅಲ್ಲಿ ವೆದರ್ಗೂ ಭಾರಿ ವ್ಯತ್ಯಾಸ ಆಯ್ತು. ಅದು ಸಣ್ಣ ಗಾತ್ರಕ್ಕೆ ಬಂದು ಇಲ್ಲಿ ನಿಲ್ತು, ಅದೇ ಓಟಿ ಕ್ಯಾತ. ಆಯ್ತಾ. ಅದ್ರ ತಾಯಿ ತಮ್ಮಾಳಿಯ ಯಾರು ಹೇಳಿ? ಊಡ ಅಂತ ಬರ್ತಾರಲ್ಲ, ಅದು ಪಕ್ಕ ಕಂಡ್ರಿ ತಾಯಿ ತಮ್ಮಾಳಿಯನೇ. ಆಯ್ತಾ. ಇನ್ನಾದ್ರೂ ನಾದ್ನಿ ಮಕ್ಕಳು, ಅರ್ಚಟಿ ಅವು, ಮಂಡ್ಲ ಅವು, ಅಲ್ಲಿ ಗೋಡೆಯಲ್ಲಿ ಇರ್ತಾವಲ್ಲ ಅವು, ನಾದ್ನಿ ಮಕ್ಕಳು. ತಂಗಿ ಮಕ್ಕಳು ಅಂದ್ರೆ ನಿಮ್ಗೆ ಗೊತ್ತಲ್ಲ, ಆನೆ ಇವೇ ಬರೋದು. ಆಯ್ತಾ. ಆ ಜಿರಾಫೆ ಪಾಪ ಓಡಕ್ಕಾಗ್ಲಿಲ್ಲ ರೀ. ಅದು ಇಲ್ಲಿ ಒಂದು ಇದ್ರ ನೋಡಿದ್ರೆ ಕುತ್ತಿಗೆ ಅಲ್ಲಿ. ಆಯ್ತಾ. ಭಾರಿ ಬೇಜಾರಾಯ್ತು ಪಾಪ. ಹಂಗು ನಾವು ಇಷ್ಟೇ ಜನ ಉಳಿದಿರೋದು ಕಣ್ರಿ ಅವಾಗ. ಕ್ರಿಸ್ತಪೂರ್ವದಲ್ಲಿ, ಕ್ರಿಸ್ತಪೂರ್ವ 800 ವರ್ಷದಿಂದ ಜಾಗ ಯಾರ್ಯಾರ ಜಾಗ ಎಲ್ಲೆಲ್ಲ ಏನೇನೋ ಆಯ್ತು ಸರ್. ನಿಮ್ ಜಾಗ? ನಮ್ ಜಾಗ ಇಲ್ಲೇ ಇಲ್ಲ. ಎಲ್ಲಿ ಹುಡುಕಿದ್ರು ಅದು ಇದೇ ಸಿಕ್ತಿಲ್ಲ ಅಲ್ಲ, ಎಲ್ಲ ಸುಟ್ಟೋಯ್ತು. ನಾನು ತಾಲೂಕು ಆಫೀಸಲ್ಲಿ ಈಗ ಹೋಗಿ ಚೆಕಪ್ ಅದನ್ನ ಟೆಸ್ಟ್ ಮಾಡಿದೆ, ಅಲ್ಲಿ ಇಲ್ಲ. ನಿಮ್ದು ಯಾವ್ದಿಲ್ಲ ಕಣ್ರಿ. ಅದ್ರಲ್ಲಿ ನಮ್ ಬ್ಯಾಂಡ್ ರವಿ ಇದಾನಲ್ಲ, ಬ್ಯಾಂಡ್ ರವಿ ಶಂಕರ, ಅವರೇ ಘಾಟಿಗಳು ಕಣ್ರಿ. ಶಂಕರ 1 ಎಕರೆ ಮಾಡ್ಕೊಂಡಾನೆ, ಮನೆ ಸುತ್ತಮುತ್ತ ಎಲ್ಲ ಗಿಡ ಹಾಕಿ ಭಾರಿ ಆರಾಮಾಗಿದ್ದಾನೆ. ರವಿ ತನ್ನಷ್ಟಿಗೆ. ಈಗ ನಿಮ್ ಜೀವನ ಹಿಂಗೆ? ಜೀವನ ಎಂತ ಸ್ವಾಮಿ, ಅವಾಗ ಅಲ್ಲೆಲ್ಲ ಒಂದು ಮ್ಯಾಚ್ ಇರ್ತದೆ, WW. ಅಲ್ಲಿ ಪೆಟ್ಟು ತಿಂದ್ರು ಪರವಾಗಿಲ್ಲ, ನಾನು ಏನಾದ್ರು ಸಣ್ಣ ಪುಟ್ಟ ಬೆಲ್ಟ್ ಗಳನ್ನ ಓಡ್ಕ ಬಂದು ನಮ್ ಜೀವನ ಹಂಗೆ ಸಾಗಿಸ್ತಿದ್ದೀನಿ. ನೀವು ನಂಬ್ತೀರಾ ಬಿಡ್ತೀರಾ, ಊಟಕ್ಕೆ ಭಾರಿ ತೊಂದರೆ ಆಗಿದೆ ನನಗೆ ಆ ಪರಿಸ್ಥಿತಿ. ಆ ಬೆಲ್ಟ್ WW ಒಂದು ಅಲ್ಲ, ನನ್ನ ಜೀವನ ಇಲ್ಲ. ಹೌದಾ? ನನ್ನ ಪರಿಸ್ಥಿತಿ. ಓಕೆ, ಧನ್ಯವಾದ. ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ರಿ. ನಿಮ್ ಇತಿಹಾಸ ನೋಡಿದ್ರೆ ಖುಷಿ ಆಗುತ್ತೆ. ಏನಿಲ್ದಲ್ಲ ಬರೀ ಕೈಲಿ ಕೂತಿ ನಾನು ಇದು ಖುಷಿಯಾ ನಿಮ್ಗೆ? ಇತಿಹಾಸ ತಿಳಿಸ್ಕೊಡ್ರೆ ಅಂತ ವಿಚಾರ ಅಲ್ಲ. ಆಗ್ಲಿ, ಹಿಂದೆ 800 ವರ್ಷದ ಹಿಂದೆ ಶ್ರೀಮಂತ ಆಗಿದ್ರಿ, ಈಗ ಬಡವಾಗಿರ. ಆ ಉಲ್ಕೆ ಒಂದ್ ಬಿದ್ದು ನಿಮ್ ಜಾಗ ಎಲ್ಲ ಯಾರ್ಯಾರಿಗೆ ಹೋಗಿದೆಯಲ್ಲ ಅಂತ ನಮ್ಗೆ ಬೇಜಾರಾಗ್ತದೆ. ಸತ್ಯ ಸಂಗತಿ. ಹೌದಾ? ಸತ್ಯ ಸಂಗತಿ. ಇದು ಇಡೀ ವಿಶ್ವಕ್ಕೆ ಗೊತ್ತಿರೋಂತ ಸತ್ಯ. ಅದ್ರಲ್ಲಿ ಬದುಕಿ ಉಳಿದವ್ರು ನಾವೇ ಅಂತ ಇಡೀ ವಿಶ್ವಕ್ಕೆ ಗೊತ್ತು. ಹೌದಾ? ಓಕೆ, ಥ್ಯಾಂಕ್ ಯು. ನಿಮ್ಮ ಮಾಹಿತಿಗೆ ಧನ್ಯವಾದ. ದಯವಿಟ್ಟು ಇನ್ನು ಮುಂದೆ ಈ ನಾವು ಕ್ರಿಸ್ತಪೂರ್ವದ ಬಗ್ಗೆ ಚರಿತ್ರೆ ಏನ್ ಕೇಳ್ಬೇಡಿ. ಅದು ಕೇಳಿದ್ರು ಬೇಜಾರಾಗ್ತದೆ ಮನಸ್ಸಿಗೆ. ನೋಡಿ, ಈಗಲೇ ಒಂಥರ ಬೇಜಾರಾಗ್ತಾ ಬರ್ತಾವ. ಹೊಡೆದಿರಲ್ಲ ಇದು ಅದೇ ಇವತ್ತೊಂದು ಏನೋ ಒಂದು ಸಣ್ಣ ಪುಟ್ಟ ಒಂದು ಮ್ಯಾಚ್ ಅಲ್ಲಿ ವಿನ್ ಆದೆ. ಇದೊಂದು 3-4 ವಾರಕ್ಕೆ ಬರ್ಬೋದು. ನೋಡಿ.